ನಾನಿರುವುದೇ ನಿಮಗಾಗಿ. ನಮ್ಮ ಕಾರ್ಯಕ್ರಮಕ್ಕೆ ವೈಶಾಲಿ ಎಂಬ ಅಂಧ ಹುಡುಗಿ ಬಂದು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಸೇವಂತಿಯ ಬಗ್ಗೆ ಹೇಳಿದರು. ಹೇಗೆ ಅವಳ ಮನವೊಲಿಸಿ ವೈಶಾಲಿ ಅವಳನ್ನ ಕಾಪಾಡಿದ್ಲು. ಇಲ್ಲಿ ವೈಶಾಲಿಯದ್ದೊಂದು ಆಸೆ ಇದೆ, ಶಿವಣ್ಣ ಅದನ್ನ ಈಡೇರಿಸಬೇಕು. ಯಾವುದದು? ಬನ್ನಿ ನೋಡೋಣ. ವೈಶಾಲಿ ಅವರ ಏನ್ ಆಸೆ ನಿಮ್ದೇನ್ ಆಸೆ ಇದೆ? ನಮ್ಮ ಶೋಗೆ ಬಂದಿದ್ದೀರಾ? ನಂದು ಆಸೆ ಅಂದ್ರೆ ಆ ಹುಡುಗಿಗೆ ಆಪರೇಷನ್ ಮಾಡಿಸ್ಬೇಕು ಸರ್. ಆ ಮಗು ಚೆನ್ನಾಗಿರ್ಬೇಕು, ನಮ್ಮ ಹಾಗೆ ಓಡಾಡ್ತಿರ್ಬೇಕು. ಎಷ್ಟು ಬ್ಯೂಟಿಫುಲ್ ಆಸೆ ನೋಡಿ. ಆಸೆಗೇನು ಬೇಕಾಗಿಲ್ಲ, ಅವ್ರ ಫ್ರೆಂಡ್ಗೆ ಸೇವಂತಿ ಅನ್ನೋರ್ಗೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನನ್ನ ಮುಂದೆ ಬಂದಿದ್ದಾರೆ. ಸೊ ಫಸ್ಟ್ ನಾವು ಸೇವಂತಿನ ಕರೆಯೋಣ, ಏನ್ ಪ್ರಾಬ್ಲಮ್ ಅಂತ ಕೇಳೋಣ. ಬನ್ನಿ ಸೇವಂತಿ, ಬನ್ನಿ ಮಗು ಇದೆ, ಬರ್ಲ ಇಲ್ಲ ಕೂತ್. ಹೇಳಮ್ಮ ಸೇವಂತಿ, ನಿಮ್ಮ ಫ್ರೆಂಡು ವೈಶಾಲಿ ಅವರು? ಹೌದು, ಕರ್ಕೊಂಬಂದಿರೋ. ಓಕೆ ಅಮ್ಮ, ಅದೇ ಕೇಳಿ ತುಂಬಾ ಖುಷಿ ಆಯ್ತಮ್ಮ. ಯಾಕಂದ್ರೆ ಅವ್ರಿಗೇನು ಆಸೆ ಪಡಲಿಲ್ಲ, ನಿಮ್ಮ ಆಸೆನ ಅವ್ರು ತಗೊಂಬಂದಿದ್ದಾರೆ ನೋಡಿ. ಅದೇ ಒಂದು ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಏನು ನಿಮ್ಮ ಹಸ್ಬೆಂಡ್ ಇಲ್ವಂತಲ್ಲ? ಇಲ್ರಿ ಸರ್, 3 ವರ್ಷ ಆಯ್ತ್ರಿ. ಹೋಗಿ 4ನೇ ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಬಿಟ್ಟು ಹೋಗಿದ್ದಾರೆ ಸರ್. ಅವ್ರು ಡಿಲಿವರಿ ಆದ ನಂತರ ಹೇಳಿ ಕಳ್ಸಿದ್ರು, ಅವ್ರು ಬರ್ಲಿಲ್ರಿ ಸರ್. ಬರ್ಲಿಲ್ರಿ ಅವರು. ಮತ್ತೆ ನಾವು ಡಿಲಿವರಿ ಆದ ನಂತರ ಹೋಗಿರಿ ಹೇಳಿದ್ರು ಸಹಿತ ಬರ್ಲಿಲ್ರಿ ಸರ್ ಅವರು. ಅವ್ರು ಹಿಂಗ ಹಾರ್ಟಿನ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಸರ್. ನಾವು ಆದ್ರೂ ಅವ್ರು ಬರ್ಲಿಲ್ರಿ ಸರ್. ಬರ್ಲಿಲ್ರಿ. ಮತ್ತೆ ನಾ ಏನ್ ಮಾಡ್ಬೇಕು ಅಂತ ಹೇಳಿಕಿಸಿಂದ ಇಲ್ಲಿ ತವ್ರ ಮನೆಯವ್ರಿಗಾರ ಯಾಕೆ ವಜ್ಜೆ ಆಗ್ಬೇಕು, ಅವ್ರಿಗಾರ ಯಾಕೆ ವಜ್ಜೆ ಆಗ್ಬೇಕಂತ ಹೇಳ್ರಿ ಕೆರೆಯಾರ ಬಾವಿಯಾರ ನೋಡ್ಕೋಬೇಕಂತ ಹೋಗಿದ್ದೀರಿ ಸರ್. ಅಳ್ಬೇಡಿ, ಇವಾಗ ಬಂದಿದ್ದೀರಾ, ಇವಾಗ ಇಲ್ಲಿ ಬಂದಿದ್ದೀರಾ, ಇವಾಗ ಹೇಳಿ. ಇವಾಗ ಅದೇ ಅವ ಆಕಿನೇ ಹೇಳಿ ನಾನು ಕರ್ಕೊಂಡ್ ಬಂದಿದ್ರು ಸರ್. ಇಲ್ಲ ಹೇಳಮ್ಮ, ಹೆಂಗೆ ವೈಶಾಲಿ ಅವ್ರು ಹೇಳಿ. ಸರ್ ಅವರು ಇದೇ ರೀತಿ ಆಳ್ತಾ ಇದ್ಲು ಸರ್. ಬಂದು ಹೋಗ್ತಿದ್ದೆ ಸರ್ ನಾನು. ಇವ್ರ ಮನೆ ಅಲ್ಲೇ ಇದೆ ರೀ. ಅವ್ರಿಗೆ ಹೇಳ್ತಿದ್ದಾರೆ. ಅವ್ರು ನಿಮಗೆ ಆಮೇಲೆ ಅವ್ರ ಮನೇಲಿ ಇದ್ದೀರಾ ನೀವು ಇವಾಗ? ಇಲ್ರಿ ಸರ್, ನಮ್ಮ ತಾಯಿ ಹತ್ರ ಇದ್ದೀನ್ರಿ ಸರ್. ತಾಯಿಗೆ ಹುಷಾರಿಲ್ಲ? ತಾಯಿ ಆದರೆ ಸ್ವಲ್ಪ ಆದ್ರೂ ಅಪ್ಮೆಂಟಲ್ ತರ ಅವ್ರು ಏನ್ ಮನ್ಸಿಗೆ ಬರ್ತದೆ ಅದನ್ನೇ ಮಾಡ್ತಾರೆ ಸರ್ ಅವರು. ಓಹೋ, ಸರಿ ಸರಿ ಸರಿ. ಅದಕ್ಕೆ ಯಾರ ಮಾತು ಕೇಳೋದಿಲ್ರಿ ಸರ್ ಅವರು. ಓಕೆಮ್ಮ, ಇವಾಗ ಏನಮ್ಮ ಇವ್ರ ಆಸೆ ಏನಮ್ಮ? ವೈಶಾಲಿ ಅವ್ರು ಹೇಳಿ. ಸರ್, ಇವ್ರ ಆಸೆ ಇದು ಮಗುವಿಗೆ ಆಪರೇಷನ್ ಆಗ್ಬೇಕು, ಮಗು ಚೆನ್ನಾಗಿರ್ಬೇಕು ಅಂತ ಸರ್. ಮಗುಗೆ ಏನಾಗಿದೆಯಮ್ಮ? ಹಾರ್ಟಿನಲ್ಲಿ ಪ್ರಾಬ್ಲಮ್ ಇದ್ರಿ ಸರ್. ಹಾರ್ಟ್ ನಲ್ಲಿ ಹೋಲಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಸರ್. 3 ದಿವಸ ಸುಂದ ಇದ್ದಿಲ್ರಿ ಸರ್. ಮೊದಲು ನಮ್ಮಲ್ಲಿ ಹೆಸರೇನಮ್ಮ? ಸುಷ್ಮಿತಾ ಸರ್. ಸುಷ್ಮಿತಾ, ಬಾಯ್ಲಿ ಹೋಗಿಲ್ಲ, ಬೇಡ ಬಿಡಿ. ಸೊ ಆ ಮಗುಗೆ ಆಪರೇಷನ್ ಮಾಡಿಸ್ಬೇಕು? ಹೌದ್ರಿ ಸರ್. ಓಕೆ, ನೋಡಮ್ಮ ಎಷ್ಟು ಖುಷಿ ಆಗುತ್ತೆ. ಆಕೆಗೆ ಕಣ್ ಕಾಣಲ್ಲ ನೋಡಿ. ಯಾವುದೋ ಒಂದು ರೂಪದಲ್ಲಿ ಸ್ನೇಹಿತರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ಆ ರೀತಿ ವೈಶಾಲಿ ಅವ್ರು ನಿಮ್ಮ ಪಾಲಿಗೆ ಬಂದು ನೀವು ಆಕ್ಚುಲಿ ನಮ್ಮ ಜೀವನನೇ ಬೇಡ ಅಂತ ಹೇಳ್ಬಿಟ್ಟು ನಿಮ್ ಜೀವನ ಹೆಣ್ ಮಾಡ್ಕೊಳಕ್ ಹೋದ್ರಿ. ಏನ್ ಮಾಡ್ರಿ ಸರ್, ಕೆರೆ ಯಾರು ಬಾಳ ನೋಡ್ಕೋಬೇಕಂತ ಹೋಗಿದ್ದಾರೆ ಸರ್. ನಮ್ಮ ಮಗುವಿನ ತಗೊಂಡು ಅದೇ ಹೇಳೋದು, ಒಂದು ಒಳ್ಳೆ ದೇವ್ರ ರೂಪದಲ್ಲಿ ಬಂದಿದ್ದಾರೆ ಸರ್ ವೈಶಾಲಿ ಅವ್ರು. ನಿಜವಾಗ್ಲೂ ಖುಷಿ ಆಗುತ್ತೆ, ನಮ್ ಶೋಕ್ ಬಂದಿದ್ದೀರಾ, ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ಆ ಮಗುಗೆ ಯಾವ ರೀತಿ ಆಪರೇಷನ್ ಮಾಡ್ಬೋದು, ಯಾವ ರೀತಿ ವ್ಯವಸ್ಥೆ ಮಾಡ್ಬೋದು ಅಂತ ನಮ್ಮ ಟೀಮ್ ಜೊತೆ ಮಾತಾಡಿ ನಿಮ್ಗೆ ತಿಳಿಸ್ತೀವಮ್ಮ. ಓಕೆ, ನೋಡಿದ್ರಲ್ಲ, ಆ ಮಗುಗೆ ಹಾರ್ಟ್ಲಿ ಹೋಲಿದೆ, ಅದನ್ನ ಆಪರೇಷನ್ ಮಾಡಿ ಅದು ಒಂದು ಹೊಸ ಜೀವನ ಬೇಕು ಅಂತ ಅವ್ರು ಬಂದಿದ್ದಾರೆ. ನೋಡೋಣ ನಮ್ಮ ಟೀಮ್ ಅವ್ರು ಏನ್ ಮಾಡಕ್ಕಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ. ಟಿಲ್ ದೆನ್ ಟೇಕ್ ಎ ಬ್ರೇಕ್. ಸೇವಂತಿಯ ಮುಖದಲ್ಲಿ ಸಂತೋಷ ಕಾಣೋದಕ್ಕೆ ವೈಶಾಲಿ ಹಂಬಲಿಸಿದ್ದಾಳೆ. ಸೇವಂತಿಗೆ ಹೇಗಾದ್ರೂ ತನ್ನ ಮಗುವಿನ ಆರೋಗ್ಯ ಸರಿ ಹೋದ್ರೆ ಸಾಕು. ಶಿವಣ್ಣ ಇವರಿಗೆ ಸಹಾಯ ಮಾಡೋದಾಗಿ ಮಾತು ಕೊಟ್ಟಿದ್ದಾರೆ. ಬನ್ನಿ, ಅವರು ಹೇಗೆ ಸಹಾಯ ಮಾಡ್ತಾರೆ ನೋಡೋಣ.